ಧನುಜರು ಮಾಯಾವಿಗಳು ಅನಿಮ ಕನಿಮ ನಿಮಾಯ ಮಹಿಮ ಎಂಬಿತ್ಯಾದಿ ಅಷ್ಟಸಿದ್ಧಿಗಳನ್ನು ಪಡೆದವರು ನಾವು. ಯುದ್ಧವನ್ನು ಗೆಲ್ಲುವ ಮಾರ್ಗ ನಮಗೊಂದಾದರೆ, ಗೆಲ್ಲುವ ಉದ್ದೇಶ ಒಂದಾದರೆ ಮಾರ್ಗ ಯಾವುದು ಎಂಬ ಹಾಗೆ ನಾವು ನೋಡಿಕೊಳ್ಳುವವರಲ್ಲ. ಆದ್ದರಿಂದಲೇ ಈ ಮಾಯಾವಿದ್ಯೆ ಎನ್ನುವುದು ಕೂಡ ನಮಗೆ ಯುದ್ಧವನ್ನು ಗೆಲ್ಲುವುದಕ್ಕೆ ಒಂದು ಮಾರ್ಗವೇ ಸರಿ. ಈಗ ನೀನು ಬಂದದ್ದು ಹೇಗಾಯ್ತು ಗೊತ್ತುಂಟಾ? ಏನಾಯ್ತು? ಕುರಿ ಒಂದು ಸಿಂಹದ ಬಳಿ ಬಂದಂತಾಯ್ತು. ನೀನು ಸಿಂಹವಾ? ನಿನ್ನ ಅಪ್ಪನ ಬಗ್ಗೆ ಗೊತ್ತಿಲ್ವಾ? ನಾಚಿಕೆ ಆಡಬೇಕು ನಿನಗೆ. ಏನು ಹೇಳುತ್ತಿದ್ದೀಯ? ನೀನೇನು ಮಾರ್ಗವನ್ನು ಬದಲಿಸಿ ಸಾಧನೆಯನ್ನು ಮಾಡುತ್ತೀಯ. ನಿನ್ನಪ್ಪ ಹೆಣ್ಣು ಕಳ್ಳ, ನಾನಿಲ್ಲದಂತಹ ಸಂದರ್ಭದಲ್ಲಿ ಮಾಯೆಯ ವೇಷದಲ್ಲಿ ಬಂದವನಲ್ವ ನಿನ್ನಪ್ಪ. ಅವನ ಆ ರೀತಿಯಲ್ಲಿ ಮಾಡುವಾಗ ನೀನು ಕೂಡ ಮಾಯ ಯುದ್ಧವನ್ನೇ ಮಾಡಬೇಕು. ಇದು ರಾಮನೊಂದಿಗೆ ನಿನ್ನ ಕೊನೆಯ ಯುದ್ಧ. ಬಾ ನೋಡೋಣ ಬಾ. ಇವರೆಲ್ಲರೂ ಇಷ್ಟೇ. ಅವೊಬ್ಬ ಹೆಣ್ಣು ಹುಚ್ಚ, ಹೆಣ್ಣನ್ನು ಕದ್ದವನಲ್ವೇ ಅವ. ಇವೊಬ್ಬ ರಣ ಹೇಳಿ ಸರಿಯಾಗಿದೆ. ಈ ಚಕ್ರವರ್ತಿಯ ಮಗ ಪಲಾಯನವಾದವನ್ನು ಮಾಡಿದವರನ್ನು ಹುಡುಕಿ ಹೋಗಿ ಕೊಲ್ಲುವುದಿಲ್ಲ. ನೋಡೋಣ ಮುಂದೆ ಏನಾಗುತ್ತೇನೆ. ರಾಮನಲ್ಲಿ ಯುದ್ಧವನ್ನು ಮಾಡಿದೆ ಎಂದಾದರೆ ಇವನನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ಬಹಳ ಪರಾಕ್ರಮಶಾಲಿ ರಾಮ. ಆದರೆ ಏನು ಮಾಡೋಣ, ಈ ರಣರಂಗವನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿ ಕಾಣ್ತಾ ಇದ್ದಾನಲ್ಲ ಹನುಮಂತ, ರಥವನ್ನು ಆ ಕಡೆ ತಿರುಗಿಸ್ತಾರಂತೆ. ನಿನ್ನಪ್ಪ ಮಹಾಕಲ್ಲ, ಅವನ ಮಗ ನೀನು ರಣಕಲ್ಲ. ಮಾಯಾ ವಿದ್ಯೆಯನ್ನು ಮಾಡಿದೆ. ಶ್ರೀರಾಮದೇವರು ಶಬ್ದವೇದಿ ಮಾನವನ್ನು ಉಪಯೋಗಿಸಿದಂತೆ ಕೆಳಗಿಳಿಸಿದರು. ಈಗ ಬಂದದ್ದು ಹೇಗಾಯ್ತು ಗೊತ್ತಾ? ಬಾರಣಿಯ ಬೆಂಕಿ ಬಿದ್ದಾಯ್ತು ನೀನು.
ಹುಟ್ಟಿದವ ನೀನು. ಹಾ ಮರದಿಂದ ಮರಕ್ಕೆ ಹಾರುವ ಕಪಿಯೇ. ಹೌದು. ಭಾರಿ ಮಾತನಾಡ್ತಾ ಇದ್ದಿ. ಹಾ ನಿನ್ನನ್ನು ಇದೇ ಮೊದಲ ಬಾರಿಗೆ ನಾನು ನೋಡುವುದೇನು ಅಲ್ಲ. ಈ ಹಿಂದೆ ಹಾ ನಮ್ಮ ಅಶೋಕ ಉದ್ಯಾನವನ್ನು ಹಾ ಹಾಳುಗಡೆಯಿದ್ದ ಸಂದರ್ಭದಲ್ಲಿ ಹಾ ನಿನ್ನನ್ನು ಬ್ರಹ್ಮಾಸ್ತ್ರದಲ್ಲಿ ಬಂಧಿಸಿ ಹಾ ನನ್ನ ಚಿಕ್ಕಪ್ಪನ ರಥದಲ್ಲಿ ಇರಿಸಿಕೊಂಡು ನಾನು ಅಪ್ಪನ ಮುಂದೆ ನಿನ್ನನ್ನು ಇಷ್ಟವ. ಹೌದು. ಆಗ ಎಲ್ಲಿ ಹೋಗಿತ್ತು ನಿನ್ನ ಪರಾಕ್ರಮ ಹೇಳು. ಆಗ ಎಷ್ಟು ಕಳೆದಿದ್ರು ಅಂತ. ಆ ಪ್ರಕರಣದಲ್ಲಿ ನಾನು ಬಂದಿದ್ದೇನೆ. ಆವತ್ತು ಏನು ಮಾಡಿದೆ ನಿನಗೆ ಗೊತ್ತಾ? ಬ್ರಹ್ಮಾಸ್ತ್ರ ನನ್ನ ಬಂಧಿಸಿಗೆ ಬಂದಿ. ನೀನು ಬಂಧಿಸಿದ್ದಲ್ಲ, ನಾನೇ ಬಂಧನಕ್ಕೊಳಗಾದದ್ದು. ಆಗ ನನ್ನ ಆ ಬಾಳಕ್ಕೆ ಬೆಂಕಿಡ ಹೊತ್ತಿನಲ್ಲಿ ಎಷ್ಟು ಜನರನ್ನು ನಾನು ಬಂದಿದ್ದೇನೆ. 10,000 ಕಳ್ಳರನ್ನು ಬಂದಿದ್ದೇನೆ. ನಿನ್ನ ಅಪ್ಪನ ಮೀಸೆಯನ್ನು ಹೊತ್ತಿಸ್ತೇನೆ. ಬಂದಿದೆ ಈಗ. ನೀನಾ ನಾನಾ